ರಾಜ್ಯಾದ್ಯಂತ ರಣಬಿಸಿಲಿನ ಆರ್ಭಟ ನೆತ್ತಿಯನ್ನು ಸುಡುವಂತೆ ಮಾಡಿದೆ. ಬಿಸಿಲ ಜೊತೆಗೆ ಶೆಕೆ ಕೂಡ ಜನರನ್ನ ಕಂಗಾಲಾಗುವಂತೆ ಮಾಡಿದೆ. ಹಾಗಾಗಿಯೇ ಜನ ಈಗ ಏನು ಮಾಡ್ತಾ ಇದ್ದಾರೆ ಅಂದರೆ ಸ್ವಿಮ್ಮಿಂಗ್ ಪೂಲ್ ಹತ್ತ ಮುಖ ಮಾಡ್ತಾ ಇದ್ದಾರೆ. ಈ ಸ್ವಿಮ್ಮಿಂಗ್ ಪೂಲ್ನಲ್ಲಿರುವಂತಹ ನೀರಿದೆಯಲ್ಲ, ಇದು ಚರ್ಮ ರೋಗಕ್ಕೆ ಕಾರಣವಾಗಬಹುದು ಅನ್ನುವಂತಹ ವಿಚಾರ ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಬನ್ನಿ, ಈ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ದಿನದಿಂದ ದಿನಕ್ಕೆ ಏರುತ್ತಿರೋ ಬಿಸಿಲ ಧಗೆ, ಸ್ವಿಮ್ಮಿಂಗ್ ಪೂಲ್ನತ್ತ ಮುಖ ಮಾಡುತ್ತಿರೋ ಜನ, ಈಜುಕೊಳದಲ್ಲಿ ಬಳಸೋ ಕ್ಲೋರಿನ್ನಿಂದ ಚರ್ಮ ರೋಗ. ಬೇಸಿಗೆ ಕಾಲ ಆರಂಭವಾಗಿದೆ. ಜನ ಸೂರ್ಯನ ಶಾಖ, ಸೆಕೆಯಿಂದ ಬಳಲಿ ಬೆಂಡಾಗುತ್ತಿದ್ದಾರೆ. ಈ ಬಿಸಿಲ ಹೊಡೆತದಿಂದ ತಪ್ಪಿಸಿಕೊಳ್ಳಲು ಬಹುತೇಕ ಜನ ಹಾಗೂ ಮಕ್ಕಳು ಸ್ವಿಮ್ಮಿಂಗ್ ಪೂಲ್ಗಳ ಮೊರೆ ಹೋಗುತ್ತಿದ್ದಾರೆ. ಆದರೆ ಈಜುಕೊಳದಲ್ಲಿ ಈಜಲು ಹೋಗೋ ಮುನ್ನ ನೀರಿನಲ್ಲಿ ಬಳಸೋ ಕ್ಲೋರಿನ್ ಅತಿ ಅಪಾಯಕಾರಿ ಅನ್ನೋ ಆತಂಕಕಾರಿ ವಿಚಾರ ಬೆಳಕಿಗೆ ಬಂದಿದೆ. ಚರ್ಮ ರೋಗಗಳಿಗೆ ಹಾಗೂ ಆರೋಗ್ಯ ಸಮಸ್ಯೆಗಳಿಗೆ ಇದು ಕಾರಣವಾಗಬಹುದು ಎನ್ನಲಾಗ್ತಿದೆ. ಇನ್ನು ಈಜುಕೊಳದಲ್ಲಿ ಬಳಸೋ ಕ್ಲೋರಿನ್ನಿಂದ ಚರ್ಮ ಹಾಗೂ ಕೂದಲಿನ ಸಮಸ್ಯೆಗಳು ಆಗಲಿವೆಯಂತೆ. ಈಜುಕೊಳದ ನೀರಿನಲ್ಲಿ ಬಳಸೋ ಕ್ಲೋರಿನ್ನಿಂದ ಏನೆಲ್ಲ ಸಮಸ್ಯೆಗಳು ಎದುರಾಗಬಹುದು ಅಂತ ನೋಡೋದಾದ್ರೆ, ಸ್ವಿಮ್ಮಿಂಗ್ ಪೂಲ್ ಪ್ರಿಯರೇ ಎಚ್ಚರ. ನೀರಿನಲ್ಲಿ ಕ್ಲೋರಿನ್ ಬಳಕೆಯಿಂದ ಚರ್ಮದ ತುರಿಕೆ, ಅಲರ್ಜಿಯಾಗಿ ಚರ್ಮದ ಮೇಲೆ ಗುಳ್ಳೆಗಳು ಆಗಬಹುದು. ಕ್ಲೋರಿನ್ ನೀರಿನಿಂದ ಕಣ್ಣಲ್ಲಿ ಉರಿ ಕಾಣಿಸಿಕೊಳ್ಳಬಹುದು. ಕ್ಲೋರಿನ್ ಬಳಕೆಯಿಂದ ಕಣ್ಣುಗಳು ಕೆಂಪಾಗಬಹುದು. ಕೂದಲು ತುಂಡಾಗುವ ಸಾಧ್ಯತೆ. ಕ್ಲೋರಿನ್ ಮಿಶ್ರಿತ ನೀರು ಸೇವಿಸಿದ್ರೆ ಹೊಟ್ಟೆ ನೋವು ಸಂಭವ. ಸ್ವಿಮ್ಮಿಂಗ್ ಪೂಲ್ ನೀರು ಮಕ್ಕಳ ಚರ್ಮಕ್ಕೆ ಸುರಕ್ಷಿತವಲ್ಲ. ಹೀಗೆ ಈಜುಕೊಳದಲ್ಲಿ ಬಳಸೋ ಕ್ಲೋರಿನ್ನಿಂದ ಹತ್ತಾರು ಸಮಸ್ಯೆಗಳು ಬರಬಹುದು ಅಂತ ತಜ್ಞರು ಎಚ್ಚರಿಕೆ ನೀಡಿದ್ದಾರೆ. ಬೇಸಿಗೆ ಕಾಲ ಬಂತು, ಸೊ ಮಕ್ಕಳು ಸಮ್ಮರ್ ಹಾಲಿಡೇಸ್ ಅಲ್ಲಿ ಹಾಗೂ ವಯಸ್ಕರು ಕೂಡ ಈಜು ಕಲಿಯುವಂತ ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ತೀರಾ. ಆದ್ರೆ ಈ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಬಳಸೋ ಕ್ಲೋರಿನ್ ಇಂದ ನಿಮ್ಮ ಚರ್ಮ ಹಾಗೂ ಕೂದಲು ಎರಡರ ಮೇಲೂ ದುಷ್ಪರಿಣಾಮ ಆಗ್ಬೋದು. ಚರ್ಮ ಬಹಳಷ್ಟು ಒಣದಾಗುತ್ತೆ. ಈ ಒಣ ಚರ್ಮದಿಂದ ತುರಿಕೆ ಜಾಸ್ತಿ ಆಗೋದು, ಉರಿ ಆಗೋದು, ಇಂಥ ಪ್ರಾಬ್ಲಮ್ಸ್ ಕೂಡ ನೋಡ್ಬೋದು ನೀವು. ತುಂಬಾ ಸೂಕ್ಷ್ಮ ಚರ್ಮ ಇದ್ದಲ್ಲಿ ಅವ್ರಿಗೆ ಕೆಂಪಾಗಿ ದದ್ದ ತರ ಅಲರ್ಜಿ ಆಗೋ ಚಾನ್ಸಸ್ ಇರುತ್ತೆ. ಈ ಅಲರ್ಜಿ ಆದಾಗ ಚರ್ಮದ ಮೇಲೆ ಗುಳ್ಳೆಗಳು ಹೇಳೋದು, ಮತ್ತೆ ಉರಿ ಆಗೋದು, ಕೆರೆತ ಆಗೋದು, ಇಂಥ ಸಿಂಪ್ಟಮ್ಸ್ ನ ನೀವು ನೋಡ್ಬೋದು. ಚರ್ಮ ಅಷ್ಟೇ ಅಲ್ಲ, ಕೂದಲು ಕೂಡ ಬಹಳಷ್ಟು ಒಣಕಲಾಗುತ್ತೆ. ಹಾಗೂ ಈ ಒಣ ಕೂದಲು ಮಧ್ಯ ಬ್ರೇಕ್ ಆದಾಗ ನಿಮ್ಮ ಹೇರ್ ಫಾಲ್ ಕೂಡ ಜಾಸ್ತಿ ಆಗುತ್ತೆ. ಹಂಗಂತ ಸ್ವಿಮ್ಮಿಂಗ್ ಪೂಲ್ಗೆ ಹೋಗಬೇಡಿ ಅಂತ ಹೇಳುತ್ತಿಲ್ಲ. ಹೋಗೋಕ್ಕೂ ಮೊದಲು ಕೆಲವು ಮುನ್ನೆಚ್ಚರಿಕೆ ಕ್ರಮಗಳನ್ನ ಅನುಸರಿಸಿ ಅಂತ ತಜ್ಞರು ಸಲಹೆ ನೀಡಿದ್ದಾರೆ. ಸ್ವಿಮ್ಮಿಂಗೂ ಮುನ್ನ ಮುನ್ನೆಚ್ಚರಿಕೆ. ಸ್ವಿಮ್ಮಿಂಗ್ ಡ್ರೆಸ್ ದೇಹವನ್ನ ಸಂಪೂರ್ಣ ಮುಚ್ಚುವಂತೆ ಇರಲಿ. ಈಜುಕೊಳಕ್ಕೆ ಇಳಿಯುವ ಮುನ್ನ ಕೊಬ್ಬರಿ ಎಣ್ಣೆ ಹಚ್ಚಿ. ಕೈಕಾಲು ಮುಖಕ್ಕೆ ಬಾಡಿ ಲೋಷನ್ ಬಳಸಿ. ಸ್ವಿಮ್ಮಿಂಗ್ ಮಾಡಿ ಬಂದ ನಂತರ ಸ್ನಾನ ಮಾಡಿ. ಸ್ವಿಮ್ಮಿಂಗ್ ಕ್ಯಾಪ್ ಹಾಕಿಕೊಳ್ಳುವುದು ಮರೆಯಬೇಡಿ. ಹೀಗೆ ಸ್ವಿಮ್ಮಿಂಗೂ ಮುನ್ನ ಅನುಸರಿಸಬೇಕಾದ ಕೆಲ ಸಲಹೆಗಳನ್ನ ತಜ್ಞರು ನೀಡಿದ್ದಾರೆ. ನೀವು ಸ್ವಿಮ್ಮಿಂಗ್ಗೆ ಹೋಗೋಕ್ ಮುಂಚೆ ಕೊಬ್ಬರಿ ಎಣ್ಣೆ ಇಲ್ಲ ಆಲಿವ್ ಆಯಿಲ್ ಇಲ್ಲ ತುಂಬಾ ಮಂದವಾಗಿರೋ ಮಾಯಿಶ್ಚರೈಸರ್ನ ಮೈ ತುಂಬಾ ಹಾಕೊಂಡು ಹೋಗಿ. ಮತ್ತೆ ನಿಮ್ಮ ಸ್ವಿಮ್ಮಿಂಗ್ ಉಡುಪು ಏನಿದೆ ಉದ್ದ ಇರಲಿ, ಆದಷ್ಟು ಉದ್ದ ಇರಲಿ. ಅದರಿಂದ ಏನಾಗುತ್ತೆ, ನಿಮ್ಮ ಟ್ಯಾನಿಂಗ್ ಕಮ್ಮಿ ಆಗುತ್ತೆ. ಮೂರನೇದಾಗಿ ಸನ್ಸ್ಕ್ರೀನ್, ವಾಟರ್ ರೆಸಿಸ್ಟೆಂಟ್ ಸನ್ಸ್ಕ್ರೀನ್ ಅಂತ ಬರುತ್ತೆ. ಇದನ್ನ ನಿಮ್ಮ ಮೈ ತುಂಬಾ ಹಚ್ಕೊಂಡು ಹೋಗಿ. ಹಾಗೂ ಸ್ವಿಮ್ಮಿಂಗ್ ಮಾಡಿ ಬಂದ ನಂತರ ಶವರ್ ಮಾಡೋದನ್ನ ಮರಿಬೇಡಿ. ಒಟ್ನಲ್ಲಿ ಬಿರು ಬಿಸಿಲಿದೆ ಅಂತ ಸ್ವಿಮ್ಮಿಂಗ್ ಪೂಲ್ಗೆ ಹೋಗೋರು ಈ ಎಲ್ಲವನ್ನು ಗಮನದಲ್ಲಿಟ್ಟುಕೊಳ್ಳಿ. ಆರೋಗ್ಯ ಕಾಪಾಡಿಕೊಳ್ಳಿ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.